ನಮಸ್ಕಾರ, ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ಸದ್ಯ ಎಲ್ಲ ಕಡೆ ಗ್ಯಾಸ್ 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 ಇದ್ದೇ ಚಿಂತೆ. ನಮ್ಗೆಲ್ಲ ಗ್ಯಾಸ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಿದೆ. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂತ ನೋಡುವಾಗ ಯುದ್ಧದ ಭೀತಿ, ಯುದ್ಧದ ಸಂಘರ್ಷವೇ ಇದಕ್ಕೆ ಮುಖ್ಯ ಕಾರಣ ಅಂತ ಸದ್ಯ ಚರ್ಚೆ ಆಗ್ತಿರುವಂತದ್ದು. ಇದೀಗ ಅಮೆರಿಕ, ಇಸ್ರೇಲ್, ಇರಾನ್ ಅವರ ಯುದ್ಧದಿಂದಾಗಿ ಭಾರತಕ್ಕೂ ಸಂಕಷ್ಟ ತಂದುಬಿಟ್ಟಿದೆ. ಆ ಯುದ್ಧ ಭಾರತಕ್ಕೂ ಈಗ ನೋವನ್ನ ಉಂಟು ಮಾಡ್ತಾ ಇದೆ. ಹಾಗಿದ್ರೆ ಈ ಒಂದು ಯುದ್ಧದಿಂದ ಭಾರತಕ್ಕೆ ಕೇವಲ ಗ್ಯಾಸ್ ಬೆಲೆ ಮಾತ್ರ ಏರಿಕೆಯಾಗುತ್ತಾ? ಮುಂದಿನ ದಿನದಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳು ಇದರಿಂದ ಬರಬಹುದು ಅನ್ನುವಂತಹ ಎಲ್ಲಾ ಆಲೋಚನೆಗಳನ್ನ ಜನರು ಮಾಡ್ತಿದ್ದಾರೆ. ಅದಕ್ಕೆ ತಕ್ಕಂಗೆ ಕೆಲವೊಂದು ಊಹಾಪೋಹಗಳು ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಒಟ್ರಾಸಿ ಹರಡ್ತಿದೆ. ಹೀಗಿರುವಾಗ ಈಗ ಯುದ್ಧದ ಪರಿಸ್ಥಿತಿ ಹೇಗಿದೆ ಅಂತ ನೀವು ಕೇಳ್ತೀರಾ. ಈಗ ಸದ್ಯಕ್ಕೆ ಯುದ್ಧದ ಪರಿಸ್ಥಿತಿ ಒಂದ್ ಸಣ್ಣ ಮಟ್ಟಕ್ಕೆ ತಣ್ಣಗೆ ಆದಂತ ಕಾಣ್ತಿದೆ ಅಷ್ಟೇ. ಅದ್ ನಿಜವಾಗ್ಲೂ ತಣ್ಣಗೆ ಆಗದ್ಯಾ ಅಂತ ಇಸ್ರೇಲ್ಗೋ ಅಥವಾ ಇರಾನ್ಗೋ ಅಥವಾ ಅಮೆರಿಕಕ್ಕೆ ಹೋಗಿ ನೋಡ್ಬೇಕಾಗಿದೆ. ಇವಾಗಿನ ಸುದ್ದಿ ಮಾಧ್ಯಮದ ಪ್ರಕಾರ ಒಂದ್ ಸ್ವಲ್ಪ ತಣ್ಣಗಿದೆ ಅಂತ ಕಾಣಿಸ್ಕೊಳ್ತಾ ಇದೆ. ಆದ್ರೆ ಯಾಕೆ ಇವತ್ತು ಕಮ್ಮಿ ಇದೆ, ಯಾಕೆ ಇವತ್ತು ಯುದ್ಧ ಸ್ವಲ್ಪ ಶಾಂತ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ, ಮುಖ್ಯವಾಗಿ US ನ ಒಂದು ಟ್ಯಾಂಕರ್ ಅಂದ್ರೆ ಯುದ್ಧ ವಿಮಾನಕ್ಕೆ ಇಂಧನವನ್ನ ಸಪ್ಲೈ ಮಾಡ್ತಿದ್ದಂತಹ ಏರ್ ಟ್ಯಾಂಕರ್ ಒಂದು ನೆಲಕ್ಕೆ ಅಪ್ಪಳಿಸ್ಕೊಂಡಿದೆ. ಕೋಟಿ ಮೌಲ್ಯದ ಈ ಒಂದು ಏರ್ ಟ್ಯಾಂಕರ್ ನೆಲಕ್ಕೆ ಅಪ್ಪಳಿಸಿರೋದ್ರಿಂದ, ಪತನ ಆಗಿರೋದ್ರಿಂದ ಒಂದ್ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ US ಅವರು. ಅದಕ್ಕೆ ತಕ್ಕ ಹಾಗೆ ಇರಾನ್ ಅವರು ಇಟ್ಟಿದ್ದಾರೆ ಅನ್ನುವಂತಹ ಒಂದು ಸಮುದ್ರದ ಬಾಂಬ್ ಏನಿದೆಯಲ್ಲ, ಆ ಒಂದು ಸದ್ದು ಕೂಡ ಈಗ ಸುಮ್ಮನಾಗಿದೆ. ಯಾಕಪ್ಪ ಅದೇ ಗೊತ್ತು ನಿಮಗೆ ಅಂತ ನೀವು ಕೇಳೋದಾದ್ರೆ, ಇದೀಗ ಭಾರತಕ್ಕೆ ಇರಾಕ್ನಿಂದ ಹೊರಟಿರುವಂತಹ ಒಂದು ಯಾವುದು ಕಚ್ಚಾ ತೈಲದ ಒಂದು ಹಡಗೇನಿದೆ ಬಂದ್ ತಲುಪಿದೆ. ಭಾರತದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದೆ ಭಾರತಕ್ಕೆ 1 ಕೋಟಿ ಟನ್ ಅಷ್ಟು ಕಚ್ಚಾ ತೈಲ ಬಂದ್ ತಲುಪಿದೆ, ಸೇಫ್ ಆಗಿ ತಲುಪಿದೆ. ಇದರಿಂದ ಗೊತ್ತಾಗುತ್ತೆ ಭಾರತಕ್ಕೆ ಎಷ್ಟು ಮರ್ಯಾದೆ ಇದೆ, ಭಾರತದ ಮೇಲೆ ಉಳಿದಂತಹ ದೇಶಗಳಿಗೆ ಎಷ್ಟು ಗೌರವ ಇದೆ ಅನ್ನೋದನ್ನ ಈ ಒಂದು ಸಣ್ಣ ಜಲಮಾರ್ಗದಿಂದ ಬಂದಂತಹ ಒಂದು ಹಡಗೆ ಇದನ್ನ ಸಾಕ್ಷಿ ರೂಪದಲ್ಲಿ ಹೇಳುತ್ತೆ. ಇದಿಷ್ಟು ಈಗ ಸದ್ಯದ ಯುದ್ಧದ ವಾತಾವರಣ. ಇನ್ನು ಮುಂದಿನ ದಿನದಲ್ಲಿ ಯುದ್ಧ ಎಷ್ಟು ಜೋರಾಗುತ್ತೋ ಅಥವಾ ಅದರಿಂದ ಎಷ್ಟೆಲ್ಲ ಸಮಸ್ಯೆಗಳು ಆಗುತ್ತೋ ಅದನ್ನೆಲ್ಲ ನಾವು ಈ ಕಣ್ಣಲ್ಲಿ ನೋಡ್ಬೇಕಾಗುವಂತ ಪರಿಸ್ಥಿತಿ ಬರಬಾರ್ದು ಅಂತ ಆಶಿಸ್ತೀನಿ. ಆದ್ರೆ ಬಂದ್ರೆ ಏನ್ ಮಾಡಕ್ಕಾಗುತ್ತೆ ಹೇಳಿ. ಮುಂದಿನ ದಿನದಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಸಮಸ್ಯೆ ಆಗದಂತೆ 1 ಕೋಟಿ ಟನ್ ಅಷ್ಟು, ಎಷ್ಟೋ ಬ್ಯಾರಲ್ ಅಷ್ಟು ಇದೀಗ ಕಚ್ಚಾ ತೈಲ ಬಂದಿದೆ. ಇನ್ನದು ಈಗ ಮುಂಬೈಯಲ್ಲಿ ಬಂದರ್ನಲ್ಲಿ ಸೇಫ್ ಆಗಿ ಇಳಿದುಕೊಂಡಿದೆ. ಇನ್ನಲ್ಲಿ ರಿಫೈನರಿ ಕೊಡ್ತಾರೆ, ಅದು ರಿಫೈನರಿ ಆಗಿ ಪೆಟ್ರೋಲ್ ಡೀಸೆಲ್ ಆಗಿ ಅದು ಹೊರಗೆ ಬರುತ್ತೆ. ನಮಗೆ ಅದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ನಾವು ಭಾವಿಸಿದ್ದೀವಿ. ಆದ್ರೆ ಈ ಗ್ಯಾಸ್ ಏನಿದೆಯಲ್ಲ, ಇದನ್ನ ಪೂರೈಕೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಹೀಗಿರುವಾಗ ಇದ್ದ ಗ್ಯಾಸ್ ಅಲ್ಲೇ ಇದನ್ನ ಸುಧಾರಿಸಬೇಕು ಅನ್ನುವಂಥದ್ದೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಮನವಿ ಕೂಡ. ಈಗ ವಿಧಾನ ಪರಿಷತ್ತಲ್ಲಿ ಮುನಿಯಪ್ಪ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಅದೇನಂತ ಹೇಳಿದ್ರೆ, ಕಾಳಸಂತೆಗೆ ಹೋಗ್ತಿರುವಂತಹ ಗ್ಯಾಸ್ ಅನ್ನು ನಿಲ್ಲಿಸಬೇಕು, ಬ್ಲ್ಯಾಕ್ ಅಲ್ಲಿ ಯಾರು ಕೂಡ ಗ್ಯಾಸ್ ಅನ್ನ ಪರ್ಚೇಸ್ ಮಾಡಬೇಡಿ, ಒಂದು ಮನೆಗೆ ಇಷ್ಟು ಗ್ಯಾಸ್ ಅನ್ನ ನಾವು ಖಂಡಿತವಾಗ್ಲೂ ಕೊಡ್ತೇವೆ, ಯಾವುದೇ ರೀತಿಯ ಪ್ಯಾನಿಕ್ ಆಗಬೇಡಿ ಅಂತ ಇದೀಗ ವಿಧಾನ ಪರಿಷತ್ತಲ್ಲೂ ಮಾತುಕತೆ ಹೊರಡಿದೆ. ಅಂದ್ರೆ ರಾಜ್ಯ ಸರ್ಕಾರದಲ್ಲೂ ಕೂಡ ಇಂತಹ ಚರ್ಚೆಗಳು ನಡೀತಿದೆ. ಇನ್ನು ಕೇಂದ್ರ ಸರ್ಕಾರದಲ್ಲಿ 45 ದಿನಗಳಿಗೊಮ್ಮೆ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಗ್ಯಾಸ್ ಬರುತ್ತೆ, ಟೆನ್ಷನ್ ಮಾಡಬೇಡಿ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದಿಷ್ಟು ಈಗ ಸದ್ಯದ ಯುದ್ಧದ ವಾತಾವರಣ ಆಗಿದ್ರೆ, ಬನ್ನಿ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಿದೆ ಅಂತ. ನಮ್ ಜೊತೆ ಇವತ್ತು ಅಕ್ಷತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಏನಾಗ್ತಿದೆ, ರಾಜ್ಯ ಸರ್ಕಾರದ ಮಾತುಗಳು ಏನು? ಇವತ್ತಿನ ಪ್ರಮುಖವಾಗಿರುವಂತಹ ಸುದ್ದಿಯನ್ನ ಗೌತಮ್ ನೋಡ್ತಾ ಹೋದ್ರೆ ಏನಿದೆ ಅಂತ ಹೇಳಿದ್ರೆ, ಮರ್ಯಾದಾ ಹತ್ಯೆ. ಇದ್ರ ಬಗ್ಗೆ ನಾವು ಕೇಳೇ ಇರ್ತೀವಿ. ಏನಂತ ಹೇಳಿದ್ರೆ, ಒಬ್ಬ ಕುಟುಂಬದಿಂದ ಅಥವಾ ಒಂದು ಜಾತಿಯಿಂದ ಬೇರೆ ಜಾತಿಯ ಹುಡುಗಿ ಅಥವಾ ಹುಡುಗನ ಜೊತೆ ಪ್ರೀತಿ ಆಗತ್ತೆ, ಪ್ರೇಮ ಆಗತ್ತೆ, ಮುಂದೆ ವಿವಾಹ ಕೂಡ ಆಗ್ಬೋದು. ಅಂತ ಸಂದರ್ಭದಲ್ಲಿ ಅವರಿಗೆ ಆ ಹುಡುಗಿ ಮನೆಯವರು ಬರೀ ಕಿರುಕುಳ, ಬಹಿಷ್ಕಾರ ಅಷ್ಟೇ ಅಲ್ಲ, ಕೊಲ್ಲೋದಕ್ಕೂ ಮುಂದೆ ಹೋಗ್ತಾರೆ. ಇಂಥವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದಿತ್ತು. ಈಗ ಇವ ನಮ್ಮವ ಎನ್ನುವ ಮಸೂದೆಯ ಅಡಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಇವರಿಗೆ ಶಿಕ್ಷೆ ಆಗಬೇಕು, ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಹೇಳಿ ಮೊದಲು ಕೂಡ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಆದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಅಥವಾ ಇದಕ್ಕೇನೋ ಒಂದು ಪರಿಹಾರ, ಇವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಅಷ್ಟೊಂದು ಕಟ್ಟುನಿಟ್ಟಿನ ಕ್ರಮವನ್ನ ತಗೊಳ್ತಾರ ಅನ್ನುವಂಥದ್ದು ಅನುಮಾನ ಇತ್ತು. ಆದ್ರೆ ಈಗ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ಚರ್ಚೆ ನಡೆದಿದೆ.
ಈಗ ನಾವು ಗಮನಿಸ್ಬೇಕಾಗಿರೋದು ಏನಂತ ಹೇಳಿದ್ರೆ, ಒಂದು ಹುಡುಗ ಒಂದು ಹುಡುಗಿ ಮದ್ವೆ ಆಗ್ತಾರೆ. ಮದ್ವೆ ಅಥವಾ ಈವನ್ ಮನೇಲಿ ಗೊತ್ತಾಗ್ಬಿಟ್ರೆ ಸಾಕು, ನೀವೇ ನೋಡಿರ್ತೀರಾ ಮನೆಯಲ್ಲಿ ಯಾರೋ ಅಕ್ಕಪಕ್ಕದ ಮನೆಯಲ್ಲಿ ಇರ್ಬೋದು, ಯಾರೋ ಲವ್ ಮಾಡ್ತಾ ಇದ್ದಾರೆ ಬೇರೆ ಜಾತಿಯವರೊಂದಿಗೆ ಅಂದ್ರೆ ಅವಾಗ್ಲೇ ಮನೆಯಲ್ಲಿ ಒಂಥರ ಟಾರ್ಚರ್ ಶುರು ಆಗ್ಬಿಡುತ್ತೆ. ಅಂದ್ರೆ ಒಂದು 18 ವರ್ಷ ಆಗಿರುವಂತಹ ಹುಡುಗಿ ಯಾರಿಗಿಷ್ಟ ಅವ್ರಿಗೆ ಮದುವೆ ಆಗ್ಬೋದು, ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯ. ಅಂದ್ರೆ ನನಗೆ ಯಾರಿಷ್ಟ ಅವ್ರ ಜೊತೆ ನಾನು ಮದುವೆ ಆಗ್ತೀನಿ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಹುಡುಗಿಗೆ 18 ವರ್ಷ, ಹುಡುಗನಿಗೆ 21 ವರ್ಷ ಆಗಿದ್ರೆ ಆ ಸ್ವಾತಂತ್ರ್ಯ ಅಂತೂ ನಮ್ಮ ಸಂವಿಧಾನದಲ್ಲೇ ಇದೆ. ನಾವು ಯಾರಿಗಾದ್ರೂ ಇಷ್ಟಪಟ್ಟು ಮದುವೆ ಆಗ್ಬೋದು ಅಂತ ಹೇಳಿ ಆ ಮದುವೆ ಆಗ್ಬೋದು ಒಂದ್ ಕಡೆ. ಆದ್ರೆ ಮದುವೆ ಆದ್ಮೇಲೆ ಆ ಸಂವಿಧಾನದಲ್ಲಿ ಏನಿದೆ ಅದು ಮನೆ ಹೊಸ್ತಿಲಲ್ಲೂ ತಲುಪ್ಬೇಕಲ್ಲ. ಅಂದ್ರೆ ಆ ಮಾತುಗಳನ್ನ ನಾವು ಕೇಳಿರ್ತೀವಿ. ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ತರದೆಲ್ಲ ನೋಡಿದಾಗ ಏನು ಉದಾಹರಣೆಗಳು ಎದುರಿಗೆ ಬರುತ್ತೆ? ನಾನು ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಈ ಮರ್ಯಾದೆ ಹತ್ಯೆ ಅನ್ನುವಂತಹ ಒಂದು ಪದವನ್ನ ಸಾಕಷ್ಟು ಬಾರಿ ಕೇಳಿದ್ದೇನೆ. ಈ ಮರ್ಯಾದೆ ಹತ್ಯೆ ಅನ್ನುವಂಥದ್ದು ಎಷ್ಟು ಕ್ರೂರವಾಗಿರುತ್ತೆ ಅಂತ ಹೇಳಿದ್ರೆ, ನಾನ್ ಗಮನಿಸಿದಾಗೆ ಒಂದು ಮನೆಯಲ್ಲಿ ಒಂದು ಮಗಳು ಪ್ರೀತಿ ಮಾಡಿ, ಅನ್ಯ ಜಾತಿಯ ಯುವಕನನ್ನ ಪ್ರೀತಿ ಮಾಡಿ ಮದುವೆ ಆಗಿ ಹೋಗ್ತಾಳೆ. ಆ ಮದುವೆ ಆಗಿ ಹೋದ ನಂತರ ಆ ಮನೆಗೆ ಆಕೆಯ ತಂದೆ ಹೋಗಿ ಅವನನ್ನ ಕಾಲರ್ ಪಟ್ಟಿ ಹಿಡಿದು ಹೊರಗೆ ತಂದು ಆ ಮನೆಯನ್ನೇ ಧ್ವಂಸ ಮಾಡಿ ಮನೆಗೆ ಬೆಂಕಿ ಇಟ್ಟು ಅವನನ್ನು ಕೂಡ ಸಾಯಿಸ್ತಾರೆ. ಆ ನಂತರ ಅದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಪಾಪ ಅವ್ರಿಗೆ ಗೊತ್ತಿರ್ಲಿಲ್ವೋ, ಅಥವಾ ಮಗಳ ಮೇಲಿರುವ ಪ್ರೀತಿಗೆ ಈ ರೀತಿಯ ಕೆಲಸಗಳನ್ನ ಮಾಡಿದ್ರು, ಅದು ಅವ್ರ ಮನ್ಸಿಗೆ ಬಿಟ್ಟಿದ್ದು, ನನಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ. ಆದ್ರೆ ಅದೆಲ್ಲವೂ ಕೂಡ ಈ ಮರ್ಯಾದ ಹತ್ಯೆ ಅಂತ ಹೇಳುವ ಒಂದು ಪ್ರಕರಣದ ಅಡಿಗೆ ಬರುತ್ತೆ. ಹೀಗಿರುವಾಗ ಅದು ತುಂಬಾನೇ ತಪ್ಪಾದಂತಹ ಕೆಲಸ. ಹೀಗಾಗಿರುವಾಗ ಇದನ್ನ ನಿಷೇಧ ಮಾಡಿರೋದು ಅಥವಾ ಇದಕ್ಕೆ ಕಾನೂನುಬದ್ಧವಾಗಿ ಅವ್ರಿಗೆ ಕಾನೂನುಬದ್ಧವಾಗಿ ಅವ್ರಿಗೆ ಶಿಕ್ಷೆಯನ್ನ ನೀಡಬೇಕು ಅನ್ನುವಂಥ ತೀರ್ಪು, ಆ ಒಂದು ಮನಸ್ಥಿತಿ ನಿಜಕ್ಕೂ ಶ್ಲಾಘನೀಯ. ಅದನ್ನ ಮಾಡಿದ್ದು ತುಂಬಾನೇ ಸರಿಯಾಯ್ತು. ಇಂಥದ್ದೇ ಒಂದು ಘಟನೆ ಇನ್ನೊಂದು ನಡೆದಿತ್ತು. ಒಂದು ಪ್ರೀತಿಯ ಮಗಳು ತಂದೆಗೆ ಹೇಳದೆ ಅನ್ಯ ಜಾತಿಯ ಯುವಕನ ಜೊತೆ ಓಡಿ ಹೋಗ್ತಾಳೆ, ಮದುವೆ ಆಗ್ತಾಳೆ. ಆದ್ರೆ ಒಬ್ಬ ಬುದ್ಧಿವಂತ ತಂದೆ ತನ್ನ ಪ್ರೀತಿಯ ಪಾರಿವಾಳದಂತಿರುವ ಮಗಳು ಹೋಗಿದ್ರು ಕೂಡ ಅದರ ಬಗ್ಗೆ ಯೋಚನೆ ಮಾಡಿ ಯಾವುದೇ ರೀತಿಯ ಕೆಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳದೆ, ಅವರಿಬ್ಬರಿಗೂ ಕೂಡ ಹಾನಿಯನ್ನ ಮಾಡದೆ ತನ್ನ ಪಾಡಿಗೆ ತನ್ನ ಮಗಳು ಸತ್ ಹೋಗಿದ್ದಾಳೆ ಅಂತ ಹೇಳಿ ಊರಿಗೆಲ್ಲ ತಿಥಿ ಊಟ ಬಳಸಿದ್ದು ಕೂಡ ನಾವು ಕಂಡಿದ್ದೇವೆ. ಹೀಗಿರುವಾಗ ಮರ್ಯಾದೆ ಹತ್ಯೆ ಎಲ್ಲವೂ ಕೂಡ ಎಲ್ಲದಕ್ಕೂ ಒಂದು ಉತ್ತರ ಅಲ್ಲ, ಎಲ್ಲದಕ್ಕೂ ಒಂದು ದಾರಿ ಇದೆ, ಒಂದು ಪರಿಹಾರ ಇದೆ. ಅದನ್ನೆಲ್ಲವನ್ನು ಕೂಡ ತಿಳಿದುಕೊಳ್ಬೇಕು. ಈ ಒಂದು ಕಠಿಣವಾಗಿರುವಂತಹ ನಿಲುವು ಕೇಂದ್ರ ಸರ್ಕಾರದ್ದೇ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ್ದೇ ಆಗಿರ್ಬೋದು, ಈ ಒಂದು ನಿಲುವಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. 2020ರಲ್ಲಿ 25 ಮರ್ಯಾದಾ ಹತ್ಯೆಗಳು, 2021ರಲ್ಲಿ 33 ಮರ್ಯಾದಾ ಹತ್ಯೆಗಳು, 2022ರಲ್ಲಿ 18. ಹೀಗೆ ಅಂದ್ರೆ ನಮ್ಮ ಒಂದು ಜೀವ ಹೋದ್ರೂ ಪರವಾಗಿಲ್ಲ, ನಮ್ಮ ಕುಟುಂಬದ ಮರ್ಯಾದೆ ಮಾತ್ರ ಹೋಗ್ಬಾರ್ದು, ಅನ್ಯ ಜಾತಿ ಹುಡುಗಿಗೆ ಅಥವಾ ಹುಡುಗನಿಗೆ ಮದುವೆ ಆಗಬಾರ್ದು ಅನ್ನೋ ಸಾಕಷ್ಟು ಉದಾಹರಣೆ ನೀವು ಕೂಡ ಹೇಳಿದ್ರಿ. ಈಗ ಇನ್ನೊಂದು ಇತ್ತೀಚೆಗಷ್ಟೇ ಆಗಿರುವಂತಹ ಉದಾಹರಣೆ ಯಾವುದೋ ಒಂದು ಹಳ್ಳಿಯಲ್ಲಿ ಅಲ್ಲ, ಈ ಧಾರವಾಡದಲ್ಲೇ ಆಗಿರುವಂಥದ್ದು. ಹುಡುಗಿ 20 ವರ್ಷ ಆಗಿದೆ, ಗರ್ಭಿಣಿ ಇದ್ದಾಳೆ, ಬೇರೆ ಜಾತಿ ಅನ್ನೋ ಒಂದು ಕಾರಣಕ್ಕೆ ಅವಳನ್ನ ಕೊಲ್ಲಲಾಗುತ್ತೆ. ತಂದೆ ಮತ್ತು ಸಂಬಂಧಿಕರು ಎಲ್ಲರೂ ಸೇರ್ಕೊಂಡು ಅವಳ ಹತ್ಯೆಗೈತಾರೆ. ಅಂದ್ರೆ ಇಂಥ ಒಂದು ದೊಡ್ಡ ದುಷ್ಕೃತ್ಯ ಆಗುತ್ತಲ್ಲ. ನಾನು ಇವಾಗ ಹೇಳಿರುವಂತಹ ಅಂಕಿಅಂಶ ಇದು ಯಾವ್ದಾವ್ದು ರಿಜಿಸ್ಟರ್ ಆಗಿದೆ ಅಂತ ಹೇಳಿ, ಎಷ್ಟೋ ಕೇಸ್ಗಳು ರಿಜಿಸ್ಟರೇ ಆಗಲ್ಲ. ಹಂಗಾಗಿ ಈ ತರದ್ದು ಜಾಸ್ತಿ ಆಗ್ತಾ ಇದೆ. ಒಟ್ಟಾರೆ ಒಂದು ವಿಶ್ವಸಂಸ್ಥೆ ಏನ್ ಕೊಡುತ್ತೆ, ಒಂದು ಲಿಸ್ಟ್ ಕೊಡುತ್ತೆ, ಪ್ರತಿ ವರ್ಷ ಇಡೀ ಜಗತ್ತಿನಾದ್ಯಂತ ಮರ್ಯಾದಾ ಹತ್ಯೆ ಅಂತ ಹೇಳಿ 5,000 ಆಗುತ್ತೆ. ಅದರಲ್ಲಿ 3ರಷ್ಟು ಒಂದು ಭಾಗ ಪಾಕಿಸ್ತಾನ ಮತ್ತು ಭಾರತದ ಮಹಿಳೆಯರಿಗೆ ಜಾಸ್ತಿ ಆಗಿದ್ದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಎಸ್, ಇದನ್ನೆಲ್ಲ ನೋಡ್ಬೇಕಾದ್ರೆ ಮರ್ಯಾದೆ ಇದ್ದವರು ಯಾವುದೇ ಕಾರಣಕ್ಕೂ ಮರ್ಯಾದೆ ಹತ್ಯೆ ಮಾಡೋದಿಲ್ಲ. ಇವಾಗ ತನ್ನ ಮನೇಲಿ ಏನಾದ್ರೂ ಸಮಸ್ಯೆ ಆದ್ರೆ ಅದನ್ನ ಡಂಗೂರ ಸಾರಿಸಿದ್ರೆ ಮಾತ್ರ ಇಡೀ ಲೋಕಕ್ಕದ ಅರ್ಥ ಆಗತ್ತೆ. ಅದೇ ನಮ್ಮ ಮನೆಯಲ್ಲೇ ಆ ಸಮಸ್ಯೆಯನ್ನ ಬಗೆಹರಿಸಿದ್ರೆ ಅದು ಯಾವುದೇ ರೀತಿಯ ಮರ್ಯಾದೆಯನ್ನ ಕಳಚುವಂತ ಕೆಲಸವನ್ನ ಮಾಡೋದಿಲ್ಲ. ಇದಿಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆದಂತಹ ಮಾತುಕತೆ. ಇನ್ನು ಮುಂದೆ ಏನು ಅಕ್ಷತಾ ಅವರೇ? ಓಕೆ ಗೌತಮ್, ಯಾರು ಹೆಣ್ಮಕ್ಳಾದ್ರೆ ಅವರಿಗೆ ಗೋಲ್ಡ್ ಅಥವಾ ಚಿನ್ನ ಬೆಳ್ಳಿ ಅಂತ ನಾವೇನ್ ಕರಿತೀವಿ ಬೇಕೇ ಬೇಕು. ಅದರಲ್ಲೂ ಯುಗಾದಿ ಬರ್ತಾ ಇದೆ. ಇವತ್ತಿನ ಚಿನ್ನದ ದರ ಮತ್ತು ಬೆಳ್ಳಿಯ ದರ ಹೇಗ್ ನಡೀತಾ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ, ನಾವು ಪ್ರತಿದಿನ ನಮ್ಮ ಒನ್ ಇಂಡಿಯಾ ಕನ್ನಡದಲ್ಲಿ ನೀವು ಚಿನ್ನದ ಒಂದು ಅಂಕಿ ಅಂಶಗಳನ್ನು ನೋಡ್ಲಿಕ್ಕೆ ಇಷ್ಟಪಟ್ಟಿದ್ರೆ ಖಂಡಿತವಾಗ್ಲೂ ನಮ್ಮ ಒನ್ ಇಂಡಿಯಾ ಕನ್ನಡದಲ್ಲಿ ಪ್ರತಿದಿನ ಮಿಸ್ ಆಗದಂತೆ ನಿಮಗೆ ಚಿನ್ನದ ಡೀಟೇಲ್ಸ್ ಗಳನ್ನು ಕೊಡ್ತೀವಿ. ಒಂದು ವಿಡಿಯೋದ ಮೂಲಕ ಆದ್ರೂ ಕೊಡ್ತೀವಿ, ಅಥವಾ ಯೂಟ್ಯೂಬ್ ಪೋಸ್ಟ್ ಮೂಲಕ, ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಆದ್ರೂ
ಚಿನ್ನದ ಇವತ್ತಿನ ದರದ ಒಂದು ಎಷ್ಟಿದೆ ದರ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ತೀವಿ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಚಿನ್ನಕ್ಕೆ 16,069 ರೂಪಾಯಿ ಇದೆ. ಹಾಗೆ 22 ಕ್ಯಾರೆಟ್ ಚಿನ್ನಕ್ಕೆ 14,730 ರೂಪಾಯಿ ಇದೆ. ಇನ್ನು ಹೆಚ್ಚಾಗಿ ಖರೀದಿ ಮಾಡಿದ ಚಿನ್ನ ಅಂತ ಹೇಳಿದ್ರೆ ಅದು 18 ಕ್ಯಾರೆಟ್ ಚಿನ್ನ. ಅದರ ಬೆಲೆ 1 ಗ್ರಾಮ್ಗೆ 12,052 ರೂಪಾಯಿ ಇದೆ. ನಿನ್ನೆಗೆ ಹೋಲಿಸಿದ್ರೆ 24 ಕ್ಯಾರೆಟ್ ಚಿನ್ನಕ್ಕೆ ಇವತ್ತಿಗೆ 153 ರೂಪಾಯಿ ಕಡಿಮೆ ಆಗಿದೆ. ಹಾಗಾದ್ರೆ ನಿನ್ನೆ ಎಷ್ಟಿತ್ತು ರೇಟು? ನಿನ್ನೆ 16,222 ರೂಪಾಯಿ ಇತ್ತು. ಇವತ್ತಿಗೆ 153 ರೂಪಾಯಿ ಕಡಿಮೆ ಆಗಿದೆ. ಹಾಗೆ ಇನ್ನು 22 ಕ್ಯಾರೆಟ್ ಚಿನ್ನಕ್ಕೆ ನಿನ್ನೆ 14,870 ರೂಪಾಯಿ ಇತ್ತು. ಇವತ್ತಿಗೆ 140 ರೂಪಾಯಿ ಕಡಿಮೆ ಆಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನಕ್ಕೆ ನಿನ್ನೆ 12,167 ರೂಪಾಯಿ ಇತ್ತು. ಇವತ್ತು 155 ರೂಪಾಯಿ ಕಡಿಮೆ ಆಗಿದೆ. ಕರ್ನಾಟಕ ಅಥವಾ ಭಾರತದಲ್ಲಿ ಚಿನ್ನ ಅಂದ್ರೆ ಅದೊಂಥರ ಪ್ರೀತಿ. ಯಾರಿಗೂ ಅಷ್ಟೇ, ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಭಾರತದಲ್ಲಿ ಚಿನ್ನವನ್ನ ಪ್ರೀತಿ ಮಾಡದಿರೋರು ಯಾರು ಇಲ್ಲ. ಒಂದ್ ಮೂಲೆಯಲ್ಲಾದ್ರೂ ಒಂದ್ ಮನ್ಸಲ್ಲಿ ಒಂದ್ ಮೂಲೆಯಲ್ಲಿ ಅದ್ರ ಮೇಲೆ ಒಂದು ಪ್ರೀತಿ ವ್ಯಾಮೋಹ ಇದ್ದೇ ಇರುತ್ತೆ. ಹೀಗಿರುವಾಗ ಕರ್ನಾಟಕದಲ್ಲಿ ಚಿನ್ನವನ್ನ ಇನ್ನು ಯುಗಾದಿ ಹಬ್ಬ ಬಂತು, ಇನ್ನು ಬೇರೆ ಬೇರೆ ಹಬ್ಬಗಳು ಬರ್ತವೆ, ಖರೀದಿ ಮಾಡೋ ಸಂಖ್ಯೆ ರೀಸನ್ ಬೇಕು ತಗೊಳ್ಳಿ. ಅದೇ ಇನ್ನು ನಮಗೆ ಹಿಂದೂಗಳಿಗೆ ಯುಗಾದಿ ಹಬ್ಬ ಆದ್ರೆ, ಮುಸ್ಲಿಮರಿಗೆ ಇನ್ನು ರಂಜಾನ್ ಹಬ್ಬ ಬಂತು, ಕ್ರಿಶ್ಚಿಯನರಿಗೆ ಇನ್ನೊಂದು ಹಬ್ಬ ಬರುವಂತ ಈಸ್ಟರ್ನ್ ಹಬ್ಬ ಬರುವಂತ ಸಮಯ. ಎಲ್ರು ಕೂಡ ಚಿನ್ನ ಖರೀದಿ ಮಾಡೋದೇ ಒಂದು ಚಾಲಬಿಸಿ. ಅದರ ನಡುವೆ ಈ ಯುದ್ಧ, ಈ ಬೆಲೆ ಏರಿಕೆ, ಇದೆಲ್ಲದರ ಮಧ್ಯೆ ಹೇಗಪ್ಪ ಚಿನ್ನ ಖರೀದಿ ಮಾಡೋದಂತೆ ಒಂದು ಚಿಂತೆ ಆಗ್ಬಿಟ್ಟಿತ್ತು. ಆದ್ರೆ ಇವತ್ತಿನ ರೇಟ್ ಪ್ರಕಾರ ನಿನ್ನೆಗೆ ಹೋಲಿಸಿದ್ರೆ ಸುಮಾರು 100ರಿಂದ 155 ರೂಪಾಯಿ ತನಕ ಕಡಿಮೆ ಆಗಿದೆ. ಮುಂದಿನ ದಿನದಲ್ಲಿ ಕಡಿಮೆ ಆಗುತ್ತಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಯುದ್ಧ ನಿಲ್ಲೋ ತರ ಕಾಣ್ತಿಲ್ಲ. ಹಾಗೆ ಚಿನ್ನದಲ್ಲಿ ಬೆಳ್ಳಿಯಲ್ಲಿ ನಡೀತಿರುವಂತ ಯುದ್ಧ ಕೂಡ ಯಾವತ್ತು ಕಡಿಮೆ ಆಗ್ತಿಲ್ಲ. ಯಾವಾಗ ಡೌನ್ ಆಗುತ್ತೆ, ಯಾವಾಗ ಏರುತ್ತೆ ಅಂತ ಅಂದಾಜೆ ಮಾಡಕ್ ಸಾಧ್ಯ ಆಗ್ತಿಲ್ಲ. ತಜ್ಞರ ಪ್ರಕಾರ ಕೂಡ ಅವರು ಕೂಡ ಹೇಳಿ ಕನ್ಫ್ಯೂಸ್ ಆಗ್ತಿದೆ, ಯಾವ ರೀತಿ ಹೇಳೋದಪ್ಪ ಇದನ್ನ ಅಂತ. ಯಾಕಂತ ಹೇಳಿದ್ರೆ ಆ ಮಟ್ಟಲ್ಲಿ ಏರಿಳಿತ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ದಿನನಿತ್ಯದ ಚಿನ್ನದ ರೇಟ್ ಎಷ್ಟಿದೆ, ಬೆಳ್ಳಿಯ ರೇಟ್ ಇದೆ ಎಷ್ಟಿದೆ ಅದನ್ನ ತಿಳಿದುಕೊಂಡು ನೀವು ಹೂಡಿಕೆ ಮಾಡ್ತೀರಿ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಬೆಸ್ಟ್ ಆಗುತ್ತೆ. ಕಣ್ಣು ಮುಚ್ಚಿ ಯಾವ್ದ್ರ ಮೇಲೂ ಹೂಡಿಕೆ ಮಾಡಬೇಡಿ. ಇನ್ನು ಬೆಳ್ಳಿಯ ಬಗ್ಗೆ ನೋಡಕ್ ಹೋಗೋದಾದ್ರೆ, ಬೆಳ್ಳಿಗೆ ಇವತ್ತು 1 ಗ್ರಾಮಿಗೆ 280 ರೂಪಾಯಿ ಇದೆ. ಹಾಗೆ ನೀವು 1 ಕೆಜಿ ಏನಾದ್ರು ಪರ್ಚೇಸ್ ಮಾಡ್ತೀರಿ ಅಂತಾದ್ರೆ 2,80,000 ರೂಪಾಯಿ ಆಗುತ್ತೆ. ಇದಿಷ್ಟು ಬೆಳ್ಳಿಯ ಮಾಹಿತಿ. ಆದ್ರೆ ಇದ್ರ ಹಿಂದೆ ಬೆಳ್ಳಿಗೆ ಏನಾದ್ರು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ತುಂಬಾ ಜನ ಮಾಡಿ ಕೈ ಸುಟ್ಕೊಂಡಿದ್ರು. ದಯವಿಟ್ಟು ಬೆಳ್ಳಿ ಬಗ್ಗೆ ಆಸಕ್ತಿ ಇದ್ದವರು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ತೆಗೆದುಕೊಂಡು ಹೂಡಿಕೆ ಮಾಡ್ಲಿಕ್ಕೆ ಮನಸ್ಸು ಮಾಡಿ. ಇದಿಷ್ಟು ಇವತ್ತಿನ ಚಿನ್ನ ಬೆಳ್ಳಿಯ ವಿಚಾರದಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿರುವಂತಹ ಅಂಶ. ನಾಳೆ ಚಿನ್ನ ದರ ಹೇಗಿರುತ್ತೆ ಅಂತ ಖಂಡಿತವಾಗ್ಲೂ ನಾಳೆನೆ ನೋಡೋಣ. ಸೊ ಇದಿಷ್ಟು ಚಿನ್ನ ಬೆಳ್ಳಿದಾದ್ರೆ, ಇನ್ನು ಮುಖ್ಯವಾಗಿ ನೀವು ಕಾಯ್ತಿದ್ದದ್ದು LPG ದರದ ಬಗ್ಗೆ. LPG ಸ್ಥಿತಿಗತಿ ಹೇಗಿದೆ, ಮನೇಲಿ ಊಟ ಮಾಡಕ್ ಸಾಧ್ಯನಾ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಏನಾದ್ರು ಹುಟ್ಕೊಂಡಿದ್ರೆ ಖಂಡಿತವಾಗ್ಲೂ ಅದಕ್ಕೂ ಈ ವಿಡಿಯೋದ ಮೂಲಕ ಉತ್ತರವನ್ನು ಕೊಡ್ತೇವೆ. ಅಕ್ಷತಾ ಅವರು ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಷಯವನ್ನು ಹೇಳಿಕ್ಕಿದ್ದಾರೆ, ದಯವಿಟ್ಟು ಹೇಳಿ. ಓಕೆ ಗೌತಮ್, ಮೊದ್ಲು ಹೆಂಗಿತ್ತಂದ್ರೆ ಇವಾಗ ಮನೇಲಿ ಗ್ಯಾಸ್ ಮುಗಿತು ಅಂದ್ರೆ 20 ದಿನ ಆದ್ಮೇಲೆ ನಾವು ಅದನ್ನ ತಗೊಳ್ಬಹುದು, ನಂಬರ್ ಹಚ್ಚಬಹುದು, ಕಾಲ್ ಮಾಡಿ ಅವರಿಗೆ ಸಂಬಂಧಪಟ್ಟವರಿಂದ ನಾವು ಸಿಲಿಂಡರ್ ಅನ್ನ ತಗೊಳ್ಬಹುದಾಗಿತ್ತು. ಆಮೇಲೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ 20ರಿಂದ 25 ದಿನ ಅಂದ್ರೆ 25 ದಿನ ಆಗುತ್ತೆ, 26ನೇ ದಿನಕ್ಕೆ ನೀವು ಆ ಸಿಲಿಂಡರ್ ಅನ್ನ ತಗೊಳ್ಬಹುದು. ಅಂದ್ರೆ ಒಬ್ಬ ಮನೆಗೆ 1 ಸಿಲಿಂಡರ್ ತಗೊಂಡ್ರೆ 1 ತಿಂಗಳಂತ ಲೆಕ್ಕ ತಗೊಂಡ್ರೆ 26 ದಿನ ಅಂತ ಲೆಕ್ಕ ತಗೊಂಡು ನಿಮಗೆ ಮತ್ತೆ ನೆಕ್ಸ್ಟ್ ಬೇಕಾದಾಗ 26 ದಿನ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಸಿಲಿಂಡರ್ ಸಿಗುತ್ತೆ ಅಂತ ಆಗಿತ್ತು. ಇದು ಹಾಗೆ ಇದೆ. ಆದ್ರೆ ರೂರಲ್ ಏರಿಯಾಸ್ ಅಂದ್ರೆ ಎಲ್ಲಿ ಹಳ್ಳಿಗಳಿದೆ, ಹಳ್ಳಿಗಳು ಇರುವಂತಹ ಸ್ಥಳಗಳಲ್ಲಿ ಅಥವಾ ಆ ರೀಜನ್ಸ್ ಅಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ 45 ದಿನ ಆಗೋ ತನಕ ಸಿಲಿಂಡರ್ ಸಿಗಲ್ಲ. 45 ದಿನ ಆದ್ಮೇಲೆ ಅವ್ರಿಗೆ ಸಿಲಿಂಡರ್ ಸಿಗತ್ತೆ ಅಂತ ಹೇಳಿದ್ದಾರೆ. ಇದು ಯಾವ ಆಧಾರದ ಮೇಲೆ ಹೇಳಿರ್ಬೋದು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಏನು ಹಳ್ಳಿಗಳಲ್ಲಿ ಎಲ್ರು ಯಾವಾಗ್ಲೂನು ಒಲೆ ಹಚ್ಕೊಂಡು ಒಲೆಯಲ್ಲೇ ಅಡ್ಗೆ ಮಾಡ್ತಾ ಇದಾರ? ಇವಾಗ ಹಳ್ಳಿಗಳಲ್ಲಿ ಹಂಗೇನಿಲ್ಲ. ಹಳ್ಳಿಗಳಲ್ಲಿ ಇವಾಗಂತೂ ಇವಾಗ ಅರ್ಬನ್ ಸಿಟೀಸ್ ಅಲ್ಲಿ ಯಾವ ತರ ಕಿಚನ್ ರೂಮ್ಸ್ ಇದೆ ಅದಕ್ಕಿಂತ ತುಂಬಾ ವಿಭಿನ್ನವಾಗಿರುವಂತದ್ದು, ವಿಶೇಷತೆಯಿಂದ ಕೂಡಿರುವಂತ ಕಿಚನ್ ಗಳು ರೆಡಿ ಆಗಿದೆ. ಅವರು ಕೂಡ ಗ್ಯಾಸ್ ಯೂಸ್ ಮಾಡ್ತಾರೆ, ಅಂದ್ರೆ ಸ್ಟವ್ ಯೂಸ್ ಮಾಡ್ತಾರೆ. ಕಟ್ಟಿಗೆ ಹಚ್ಚಿ ಒಲೆ ಹಚ್ಚೋದು ಹಳೆ ಕಾಲ ಆಗ್ಬಿಡ್ತು. ಇವಾಗ ಏನ್ ಕಟ್ಟಿಗೆ ಹಚ್ಚೋದು ಅದನ್ನ ನಮ್ಮ ಹಳ್ಳಿಗಳಲ್ಲಿ ಏನಾದ್ರು ನಾನು ಅಬ್ಸರ್ವ್ ಮಾಡಿದ್ರೆ, ನಾವು ನಮ್ದು ಆಳಂದ್ ತಾಲೂಕ ಹಿರೋಳಿ ಆ ಸೈಡ್ ಎಲ್ಲ ಹೋದಾಗ ಇವಾಗ ಯಾರು ಕೂಡ ಅಡಿಗೆ ಮಾಡೋದು ಒಲೆಯಲ್ಲ, ಗ್ಯಾಸ್ ಮೇಲೆನೆ ಅಡಿಗೆ ಮಾಡ್ತಾರೆ. ಆಮೇಲೆ ಒಲೆಯಲ್ಲಿ ಬರೀ ಬೆಳಿಗ್ಗೆ ನೀರ್ ಕಾಸ್ಕೊಳ್ಳೋದಕ್ಕೆ ಅಷ್ಟು ಮಾತ್ರ ಬಳಕೆ ಮಾಡ್ತಾರೆ. ಆದ್ರೆ ಈಗ ಹಳ್ಳಿಗರಿಗೆ ಅಂದ್ರೆ ಹಳ್ಳಿಯಲ್ಲಿರುವಂತ ಜನರಿಗೆ 45 ದಿನ ಆದ್ಮೇಲೆ ಸಿಲಿಂಡರ್ ಬರೋದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ. ಏನ್ ಹೇಳ್ತೀರಾ ನೀವು? ಭಾರತ ಅಭಿವೃದ್ಧಿ ಆಗ್ತಿರುವಂತಹ ಒಂದು ದೇಶ. ಹೀಗಿರುವಾಗ ಹಳ್ಳಿಗಳ ಅಭಿವೃದ್ಧಿ ಆಗದೆ ಇರುತ್ತಾ? ಇಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹಳ್ಳಿಯವರಿಗೆ
ಪೇಟೆಯಲ್ಲಿ ಏನ್ ಆಗ್ತಿದೆ ಅನ್ನುವಂತ ಎಲ್ಲ ವಿಚಾರಗಳು ಗೊತ್ತಿರುತ್ತೆ. ಪೇಟೆಯಿಂದ ಹಳ್ಳಿಗೆ ಎಲ್ಲಾ ಮಾರ್ಗಗಳು ಸುಗಮವಾಗಿದೆ. ಹೀಗಿರುವಾಗ ಎಲ್ಲರೂ ಕೂಡ ಜೀವನವನ್ನ ಬದಲಾಯಿಸ್ಕೊಳ್ತಿದ್ದಾರೆ. ಅಂದ್ ಮಾತ್ರಕ್ಕೆ ಇನ್ನು ಹಳ್ಳಿಲಿ ಯಾರು ಒಲೆನೇ ಹಚ್ತಿಲ್ವಾ? ಖಂಡಿತವಾಗ್ಲೂ ಹಚ್ತಿದ್ದಾರೆ. ಅವ್ರಿಗೆ ಪರ್ಯಾಯ ದಾರಿ ಇದೆ, ಆದ್ರೆ ನಮಗೆಲ್ಲ ಪರ್ಯಾಯ ದಾರಿ ಇಲ್ಲ. ನಮ್ಮ ಮನೆಯಲ್ಲಿ ಚಪ್ಪಲಿ ಇಡೋಕೆ ಜಾಗ ಇಲ್ದಿರುವಾಗ ಒಲೆ ಹಚ್ಚಕ್ಕೆ ಎಲ್ಲಿ ಜಾಗ ಇದೆ ಹೇಳಿ? ಹಾಗಾದ್ರೆ ಹಳ್ಳಿಗಳಲ್ಲಿರುವಂತವರಿಗೆ ಯಾವುದೇ ಸಮಸ್ಯೆ ಆಗಲ್ಲ. ಅವ್ರಿಗೆ ಬೇಕಾದ್ರೆ ಪರ್ಯಾಯ ದಾರಿಯನ್ನ ಮಾಡ್ಕೊಳ್ಬಹುದು ಅಂತ ಆಲೋಚನೆ ಮಾಡ್ಕೊಂಡು ಕೇಂದ್ರ ಸರ್ಕಾರ ಈ ನಿಲುವನ್ನು ತೆಗೆದುಕೊಂಡಿದ್ಯಾ ಅಂತ ನಾನ್ ಭಾವಿಸ್ತೀನಿ. ಅದ್ ನಿಜನೋ ಸತ್ಯನೋ ದೇವ್ರಿಗೆ ಗೊತ್ತು. ಸೊ ಆದ್ರೆ ಕೆಲವರಲ್ಲಿ 2 ಸಿಲಿಂಡರ್ ಇರುತ್ತೆ, ಅವ್ರಿಗೇನೋ ಹೆಲ್ಪ್ ಆಗ್ಬೋದು. ಆದ್ರೆ ಹಳ್ಳಿಯಲ್ಲಿ ಇರುವಂತವ್ರು 1 ಸಿಲಿಂಡರ್ ಅಷ್ಟು ಕಷ್ಟಪಟ್ಟು ತಗೊಂಡಿರ್ತಾರೆ. ಅದು ಯಾಕಂದ್ರೆ ಒಲೆ ಹಚ್ಚಬಾರ್ದಪ್ಪ, ನಾವು ಸಿಲಿಂಡರ್ ಅಲ್ಲಿ ಆರಾಮಾಗಿ ಕೆಲಸ ಮಾಡ್ಬೇಕು, ಗ್ಯಾಸ್ ಅಲ್ಲಿ ಅಡಿಗೆ ಮಾಡ್ಬೇಕು ಅಂತ ಹೇಳಿ ಅವ್ರದೊಂದ್ ತಲೆಯಲ್ಲಿ ಇರುತ್ತೆ. ಇವಾಗ ಅವ್ರು 1 ಸಿಲಿಂಡರ್ ತಗೊಂಡಿದ್ದೇ ದೊಡ್ಡದು, ಇನ್ನು 2 ಸಿಲಿಂಡರ್ ಅಂತ ಅವ್ರ ಹತ್ರ ಇರಲ್ಲ. ಅಂತ ಸಂದರ್ಭದಲ್ಲಿ ಆಮೇಲೆ ಹಳ್ಳಿ ಅಂದ್ರೆ ಗೊತ್ತಲ್ವಾ, ಜಾಸ್ತಿ ಮನೆಗೆ ಹೋಗೋದ್ ಬರೋದು, ಅತಿಥಿಗಳು ಹೋಗ್ತಾ ಬರ್ತಾ ಇರ್ತಾರೆ. ಅಂತ ಟೈಮ್ ಅಲ್ಲಿ ಹಳ್ಳಿಯಲ್ಲಿರುವಂತವ್ರಿಗೆ 45 ದಿನ ಆದ್ಮೇಲೆ ಸಿಲಿಂಡರ್ ಕೊಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಯಾವ ಅಂಕಿ ಅಂಶದ ಮೇಲೆ, ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ? ನಿಜವಾಗ್ಲೂ ಹಳ್ಳಿಯಲ್ಲಿದ್ದವರಿಗೆ ತುಂಬಾನೇ ಬೇಸರ ಉಂಟು ಮಾಡಿದೆ ಅಂತ ಹೇಳ್ಬೋದು. ನಿಮಗೇನಾದ್ರೂ ಯಾವ ಅಂಕಿ ಅಂಶದ ಮೂಲಕ, ಯಾವ ಕಾರಣಕ್ಕಾಗಿ ಈ ರೀತಿಯ ಡಿಸಿಷನ್ ತಗೊಂಡಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಗೌತಮ್, ನಿನ್ನೆ ಅಷ್ಟೇ ನೀವು ಮತ್ತೆ ಓಂ ಸರ್ ಸೇರಿ ಒಂದು ವಿಡಿಯೋ ಮಾಡಿರ್ತೀರಿ LPG ಗ್ಯಾಸ್ ಕುರಿತು. ಯಾಕಂದ್ರೆ ಎಲ್ಲರ ಮನೆಯಲ್ಲಿ ಒಂಥರ ಆತಂಕ, ಅಯ್ಯೋ ಕೊರೋನಾ ತರ ಇದ್ರೂ ಏನಾದ್ರೂ ದೊಡ್ಡ ಸಮಸ್ಯೆನಾ, ನೆಕ್ಸ್ಟ್ ಗ್ಯಾಸ್ ಸಿಗಲ್ವಾ, ಮನೇಲಿ ಅಡಿಗೆ ಮಾಡ್ತೀವಾ ಅನ್ನುವಂತಹ ಸಮಸ್ಯೆ ಶುರು ಆಗಿತ್ತು. ಆದ್ರೆ ನೀವು ಮತ್ತೆ ಓಂ ಸರ್ ಸೇರ್ಕೊಂಡು ಅದ್ರ ಬಗ್ಗೆ ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ರಿ. ಅದ್ರ ರಿಲೇಟೆಡ್ ನಿಮ್ಗೆ ಏನಾದ್ರೂ ಅಪ್ಡೇಟ್ ಸಿಕ್ಕಿದ್ಯಾ, ಅಥವಾ ಯಾರಾದ್ರೂ ಒಪಿನಿಯನ್ ಶೇರ್ ಮಾಡ್ಕೊಂಡಿದಾರಾ, ಕಮೆಂಟ್ ಮಾಡಿದಾರ? ಅದ್ರ ಬಗ್ಗೆ ಹೇಳೋದಾದ್ರೆ ಹೇಳಿ. ಹೌದು, ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಏನಾದ್ರೂ ಭಯ ಇದ್ರೆ ಅದ್ರ ಬಗ್ಗೆ ಕಮೆಂಟ್ ಹಾಕಿ, ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನೀವು ಕಮೆಂಟ್ ಹಾಕಿ ಅಂತ ನಾವು ಕೇಳ್ಕೊಂಡಿದ್ವಿ. ಹೀಗಿರುವಾಗ ಹೊರ ದೇಶಗಳ ಮಹಾಯುದ್ಧದ ಪರಿಣಾಮವಾಗಿ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಿಸಿದಂತೆ 4 ವಾಹನಗಳ ಅಂದ್ರೆ ಬಸ್ ಚಾಲನೆ ನಡೆಯುವುದರ ಬಗ್ಗೆ ಸಂಶಯವಿದೆ, ಈ ಬಗ್ಗೆ ಮಾಹಿತಿ ನೀಡಿ ಅಂತ ಹೇಳಿದ್ದಾರೆ. ಈ ಸಂಶಯ ಇನ್ನೂ ಕೂಡ ಸಂಶಯವಾಗೇ ಇದೆ. ಎಲ್ಲಾ ಕಡೆ ಬಸ್ಗಳು ಓಡಾಡ್ತವೆ, ಮುಂದಕ್ಕೆ ಕಚ್ಚಾ ತೈಲ ನಮ್ಮಲ್ಲಿ ಬಂದಾಗಿದೆ, ಇನ್ನು ಮುಂದೆ ಪೆಟ್ರೋಲ್ ಡೀಸೆಲ್ಗಳು ನಮ್ಮಲ್ಲಿ ರಿಫೈನ್ ಆಗಿ ನಮ್ಗೆಲ್ಲರೂ ಕೂಡ ಸಿಗುತ್ತೆ. ಅಂತಹ ಸಮಸ್ಯೆಗಳು ಬರ್ಲಿಕ್ಕಿಲ್ಲ. ಒಂದ್ ವೇಳೆ ಭಾರತ ಪಾಕಿಸ್ತಾನ ತರ ಆಗ್ತಿದ್ರೆ ಅಲ್ಲಿ ಸಮಸ್ಯೆಗಳು ಆಗ್ತಿತ್ತೋ ಏನೋ. ಯಾಕಂತ ಹೇಳಿದ್ರೆ ಈಗಾಗ್ಲೇ ಪಾಕಿಸ್ತಾನದಲ್ಲಿ ಸರ್ಕಾರಿ ಬಸ್ ಆಗಿರ್ಬೋದು, ಅಥವಾ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಎಲ್ಲವೂ ಕೂಡ ಬಂದ್ ಮಾಡಿ ಅವರವರಷ್ಟಕ್ಕೆ ದುಡ್ಡು ಉಳಿಸ್ಕೊಳ್ಳಕ್ಕೆ, ಗ್ಯಾಸು ಪೆಟ್ರೋಲು ಡೀಸೆಲ್ ಉಳಿಸ್ಕೊಳ್ಳೋಕೆ ಕೆಲಸ ಮಾಡ್ತಿದ್ದಾರೆ. ಅಂತ ಪರಿಸ್ಥಿತಿ ನಮ್ಮ ಭಾರತಕ್ಕಿಲ್ಲ. ನಮ್ಮ ಶ್ರೇಷ್ಠ ಭಾರತಕ್ಕೆ ನಮ್ಮದೇ ಆದಂತಹ ಒಂದು ಗೌರವ ಇದೆ, ನಮ್ಮದೇ ಆದಂತಹ ಒಂದು ಶಕ್ತಿ ಇದೆ. ನಮಗ್ ಬೇಕಾಗಿದ್ದನ್ನ ಹೇಗಾದ್ರೂ ತರಿಸ್ಕೊಳ್ಳುವಂತ ಶಕ್ತಿ ನಮ್ಮ ದೇಶದ ಪ್ರಧಾನ ಮಂತ್ರಿಗಿದೆ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೀಗಿರುವಾಗ ಇದೊಂದು ಪ್ರಶ್ನೆ ಆಗಿದ್ರೆ, ಯಾಕೆ ಬುಕ್ಕಿಂಗ್ ಸ್ಟೇ ಆಗ್ತಾ ಇದೆ? ಎಸ್, ಎಲ್ಲ ಕಡೆ ಗ್ಯಾಸ್ ಬುಕ್ಕಿಂಗ್ ದೇ ಹವಾ. ಯಾಕಂತ ಹೇಳಿದ್ರೆ ನನ್ನಲ್ಲಿ ಗ್ಯಾಸ್ ಖಾಲಿ ಆಗ್ದಿದ್ರು ಕೂಡ ನಾನು ಗ್ಯಾಸ್ ಬುಕ್ ಮಾಡಬೇಕು, ನನ್ ಮನೇಲಿ ಗ್ಯಾಸ್ ಒಂದು ಎಕ್ಸ್ಟ್ರಾ ಇರಬೇಕು ಅನ್ನೋದೇ ಎಲ್ರ ಮನಸ್ಸಿಗೆ ಬರುತ್ತೆ. ಅದೊಂದು ಕಾಮನ್ ಸೆನ್ಸ್ ಕೂಡ. ಹಾಗಾಗಿ ಆ ಒಂದು ಕಾಮನ್ ಸೆನ್ಸ್ ಈಗ ಎಲ್ರು ಕೂಡ ಬುಕ್ಕಿಂಗ್ ಮಾಡಿ ಅದು ಬುಕ್ಕಿಂಗ್ ಆಗೋ ಬದಲು ಬ್ಲಾಕಿಂಗ್ ಆಗ್ಬಿಟ್ಟಿದೆ. ಎಲ್ಲರೂ ಕೂಡ ಬ್ಲಾಕ್ ಮಾಡ್ಬಿಡ್ತಿದ್ದಾರೆ. ಹೀಗಾಗಿ ಎಲ್ಲೂ ಕೂಡ ಸ್ಟೇ ಆಗ್ತದೆ. ಎಲ್ಲಿ ಜನರು ಜಾಸ್ತಿ ನುಗ್ತಾರೋ ಅಲ್ಲಿ ಒಂದು ಸಮಸ್ಯೆ ಹೆಂಗಾಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಒಂದು ಸಣ್ಣ ಸಮಸ್ಯೆ ಆಗಿದೆ. ಪ್ಯಾನಿಕ್ ಆಗೋದು ಬೇಡ. ನಿಮ್ ಮನೆಗೆ ನಿಮ್ ಗ್ಯಾಸ್ ಅಂಡೆ ಖಾಲಿ ಆದ ತಕ್ಷಣ ಗ್ಯಾಸ್ ಬರುತ್ತೆ, ನೀವ್ ಯಾವುದೇ ರೀತಿಯ ವರಿ ಮಾಡ್ಕೊಳ್ಬೇಕಾಗಿಲ್ಲ. ಸೊ ಇದಿಷ್ಟು ಬಂದಿರುವಂತಹ ಒಂದು ಕಮೆಂಟ್ಗಳು, ಅವರ ಪ್ರಶ್ನೆಗಳಿಗೆ ನಾವು ಈ ವಿಡಿಯೋದ ಮೂಲಕ ಉತ್ತರವನ್ನ ಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೆ ಆಯಿಲ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿದೆ. ಇನ್ನು ಡಿಮಾರ್ಟ್ ನಂತಹ ಹಲವಾರು ರೀತಿಯ ಮಾರ್ಟ್ಗಳಲ್ಲಿ ಒಬ್ರಿಗೆ 3 ಪ್ಯಾಕೆಟ್ನಷ್ಟು ಆಯಿಲ್ಗಳನ್ನ ಮಾತ್ರ, 3 ಲೀಟರ್ನಷ್ಟು ಆಯಿಲ್ಗಳನ್ನ ಮಾತ್ರ ಕೊಡ್ತಾರೆ ಅಂತ ಚರ್ಚೆಗಳು ನಡೀತಿದೆ. ಅದ್ರ ಬಗ್ಗೆ ಅಕ್ಷತಾ ಅವರು ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಹೌದು ಗೌತಮ್, ಏನಂದ್ರೆ ಈಗ LPG ಗ್ಯಾಸ್ದೇ ಒಂದು ತಲೆನೋವಾಗಿತ್ತು ನಮ್ಗೆ. ಅಯ್ಯೋ ಗ್ಯಾಸ್ ಇಲ್ಲ, ಹೆಂಗಪ್ಪ ಅಡಿಗೆ ಮಾಡೋದು, ಮುಂದೆ ಏನು ಅಂತ ಹೇಳಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಅಂತೂ ಇತ್ತು. ಅದ್ರ ಮಧ್ಯದಲ್ಲಿ ಈಗ ಅಡಿಗೆಗೆ ಬಳಕೆ ಆಗೋದಕ್ಕೆ ಇಂಪಾರ್ಟೆಂಟ್ ಆಗಿ ಯಾರಿಗ್ ಕೂಡ ಅಡಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ಮೇನ್ ಆಗಿ ನಮಗೆ ಎಣ್ಣೆ ಬೇಕು, ಅಡಿಗೆ ಎಣ್ಣೆ ಬೇಕೇ ಬೇಕು. ಆದ್ರೆ ಯುದ್ಧದ ಪರಿಣಾಮವಾಗಿ ಅಡಿಗೆ ಎಣ್ಣೆಯಲ್ಲಿ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆ ಆಗಿದ್ದಕ್ಕೆ ಡಿಮಾರ್ಟ್ ಅಲ್ಲೂ ಸಹ ಒಂದು ರೂಲ್ ಮಾಡ್ಬಿಟ್ಟಿದ್ದಾರೆ. ಏನಂದ್ರೆ ಒಬ್ರು ಬಂದ್ರೆ 3 ಲೀಟರ್ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನನಗೆ ಒಂದಷ್ಟು ಅಂಕಿಅಂಶ ಇದೆ, ಯಾವ್ದು ರೇಟ್ ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ. ಇರಾನ್ ಇಸ್ರೇಲ್ ಯುದ್ಧ ಆಗಿರೋದ್ರಿಂದ ಈ ಎಲ್ಲ ಗೊಂದಲಗಳ ಮಧ್ಯೆ ಸನ್ಫ್ಲವರ್ ಆಯಿಲ್ 165 ರೂಪಾಯಿ ಇತ್ತು ಮೊದ್ಲಿಗೆ, ಈಗ 128 ಆಗಿದೆ. ಇನ್ನು ಪಾಮ್ ಎಣ್ಣೆ 1 ಲೀಟರ್ಗೆ 134 ಇತ್ತು, ಈಗ 146 ಇದೆ.
ಇನ್ನು 100 ಟನ್ ಸನ್ಫ್ಲವರ್ ಆಯಿಲ್ ಮತ್ತೆ 120 ಟನ್ ಪಾಮ್ ಎಣ್ಣೆ ಇದೆ. ಆದ್ರೆ ಹೆಚ್ಚುವರಿ ಬೇಡಿಕೆ ಇದೆ. ಅಂದ್ರೆ ಬೇಡಿಕೆ ಅನ್ನೋದಕ್ಕಿಂತ ಈಗ ಮುಂದಿನ ದಿನಗಳಲ್ಲಿ ನಮಗೆ ಸಿಗೋದಿಲ್ವೇನೋ ಅನ್ನೋ ಆತಂಕದಲ್ಲಿ ಎಲ್ಲರೂ ಹೋಗಿ ನಮಗೆ ಎಣ್ಣೆ ಬೇಕು ಅಂತ ಹೇಳಿ ಪರ್ಚೇಸ್ ಮಾಡೋದಾಗಿರ್ಬೋದು. ಬರೀ ಎಣ್ಣೆ ಅಷ್ಟೇ ಅಲ್ಲ, ಬೇರೆ ಬೇರೆ ಪದಾರ್ಥಗಳು ಸಹ ಜನರು ಹೋಗಿ ಈಗಲೇ ತಗೊಂಡ್ಬಿಡೋಣ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಅನ್ನೋ ಭರದಲ್ಲಿದ್ದಾರೆ. ನೀವು ಆಗ್ಲೇ ಹೇಳ್ದಂಗೆ ಅಂದ್ರೆ LPG ರಿಲೇಟೆಡ್ ಹೇಳಿದ್ರಲ್ವಾ, ಇವಾಗ ಗ್ಯಾಸ್ ಮನೇಲಿ ಮುಗ್ದಿಲ್ಲ, ಆದ್ರೂ ನಮಗೆ ಇನ್ನೊಂದು ಸಿಲಿಂಡರ್ ಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಹೋಟೆಲ್ ಅಲ್ಲಿ ಎಲ್ಲದರ ದರ ಜಾಸ್ತಿ ಆಗ್ತಾ ಇದೆ, ಹಾಗೆ ಎಣ್ಣೆ ದರ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋ ಆತಂಕದಲ್ಲಿ ಜನ ಎಣ್ಣೆಯನ್ನ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಈಗ ನಾವು ಮಾರ್ಚ್ ಇವತ್ತು 13, ಮಾರ್ಚ್ ಮೊದಲನೇ ವಾರದಲ್ಲಿ ಅಷ್ಟೊಂದು ಬೆಲೆ ಏರಿಕೆ ಇರಲಿಲ್ಲ. ಆದ್ರೆ ಈಗ ಇದ್ದಕ್ಕಿದ್ದಂತೆ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಕನಿಷ್ಠ 7 ರೂಪಾಯಿಂದ 11 ರೂಪಾಯಿ ತನಕ ಒಂದೊಂದು ಎಣ್ಣೆ ಬೆಲೆ ಜಾಸ್ತಿ ಆಗಿದೆ, 1 ಲೀಟರ್ಗೆ ಬೆಲೆ ಏರಿಕೆ ಆಗಿದೆ. ಇದಿಷ್ಟು ಇವತ್ತು ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕಾಗಿರುವಂತಹ ಮಾಹಿತಿ ಆಗಿರುತ್ತೆ. ನಿಮಗೆ ಈ ವಿಡಿಯೋದಲ್ಲಿ ನೋಡ್ತಾ ಏನಾದ್ರೂ ಡೌಟ್ಸ್ ಗಳು ಬಂದಿದೆ ಅಥವಾ ಇನ್ನಿತರ ಯಾವುದೇ ಈ ವಿಚಾರಕ್ಕೆ ಸಂಬಂಧಿರೋ ಡೌಟ್ ಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದರ ಮಾಹಿತಿಯನ್ನ ಕೊಡ್ಲಿಕ್ಕೆ ನಾವು ಖಂಡಿತವಾಗ್ಲೂ ಸಿದ್ಧವಾಗಿರ್ತೇವೆ. ಓಕೆ, ಇಷ್ಟೊತ್ತು ನೋಡಿದ್ರಲ್ಲ, ನಾವು ಕರೆಂಟ್ ಇಶ್ಯೂಸ್ ಮೇಲೆ ಸಾಕಷ್ಟು ಮಾಹಿತಿಗಳನ್ನು ಕೊಡುವ ಪ್ರಯತ್ನದಲ್ಲಿ ನಾವಿದ್ದೀವಿ. ನೀವು ಸಹ ನೋಡಿ, ಏನಾದರೂ ತಪ್ಪುಗಳಿದ್ರೆ ಅದು ಕೂಡ ನೀವು ಹೇಳ್ಬೋದು. ಜೊತೆಗೆ ಯಾವುದೋ ಒಂದು ವಿಚಾರ ನೀವು ಇದ್ರ ಬಗ್ಗೆ ಮಾತಾಡಿ ಅಂತ ಕೂಡ ನೀವು ಸಜೆಸ್ಟ್ ಮಾಡ್ಬೋದು. ನಮ್ಮ ಜೊತೆ ಇಷ್ಟೊತ್ತು ಗೌತಮ್ ಅವರಿದ್ರು, ನಾನು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಓಕೆ, ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಒನ್ ಇಂಡಿಯಾ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.